ಕಣ್ಣು ಹಾಯಿಸಿದಷ್ಟು ಜಲರಾಶಿ, ಧುಮ್ಮಿಕ್ಕುವ ಜಲಧಾರೆಯಿಂದ ರೋಮಾಂಚನಗೊಳಿಸುವ ಹನಿಗಳ ಸಿಂಚನ, ಸುಣ್ಣ ಬಣ್ಣದಿಂದ ಕಂಗೊಳಿಸುತ್ತಿರುವ ಅಣೆಕಟ್ಟು. ಅಂದಹಾಗೆ ಈ ದೃಶ್ಯ ಕಂಡುಬಂದಿದ್ದು ಕಬಿನಿ ಜಲಾಶಯದಲ್ಲಿ. ಸುಣ್ಣ ಬಣ್ಣದಿಂದ ಕಂಗೊಳಿಸುತ್ತಿದೆ ಕಬಿನಿ ಜಲಾಶಯ. ನಾಳೆ ಬಾಗಿನ ಅರ್ಪಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಎಸ್, ರಾಜ್ಯದಲ್ಲಿ ಪ್ರಥಮವಾಗಿ ಭರ್ತಿಯಾಗುವ ಜಲಾಶಯ ಎಂಬ ಖ್ಯಾತಿ ಗಳಿಸಿರುವ ಎಚ್ಡಿ ಕೋಟೆ ತಾಲೂಕಿನ ಬೀಜನಹಳ್ಳಿ ಗ್ರಾಮದಲ್ಲಿರುವ ಕಬಿನಿ ಜಲಾಶಯ ಸುಣ್ಣ ಬಣ್ಣದಿಂದ ಕಂಗೊಳಿಸ್ತಾ ಇದೆ. ನಾಳೆ ಬೆಳಗ್ಗೆ ಸಿದ್ದರಾಮಯ್ಯ ಕಬಿನಿ ಜಲಾಶಯಕ್ಕೆ ಬಾಗಿನ ಅರ್ಪಿಸುವ ಹಿನ್ನೆಲೆ ಅಣೆಕಟ್ಟು ಮಧುವಣಗಿತ್ತಿಯಂತೆ ಶೃಂಗಾರಗೊಂಡಿದ್ದು ನೋಡುಗರ ಮನ ಸೆಳೆತಾ ಇದೆ. ಸಿಎಂ ಸಿದ್ದರಾಮಯ್ಯ ಆಗಮನದಿಂದ ಗರಿಗೆದರಿದ ನಿರೀಕ್ಷೆ. ಮತ್ತೆ ಚಿಗುರೊಡೆದ ಕೆಆರ್ಎಸ್ ಮಾದರಿಯ ಬೃಂದಾವನದ ಆಸೆ. ವೀಕ್ಷಕರೇ, ನಾಳೆ ಸಿದ್ದರಾಮಯ್ಯ ಬರ್ತಾರೆ. ಕಬಿನಿ ಡ್ಯಾಂಗೆ ಬಂದು ಬಾಗಿನ ಅರ್ಪಿಸಿ ಹೋಗ್ತಾರೆ. ಇದು ಜಲಾಶಯ ಭರ್ತಿಯಾದಾಗ ಪ್ರತಿಯೊಬ್ಬ ಮುಖ್ಯಮಂತ್ರಿಗಳು ಮಾಡುವ ಕೆಲಸ. ಇದರಲ್ಲಿ ಹೊಸತೇನೂ ಇಲ್ಲ. ಆದರೆ ತಮ್ಮ ತಾಲೂಕಿನ ಜನತೆಗೆ ಬೇಕಾಗಿರೋದು ಅಭಿವೃದ್ಧಿಯ ಕೆಲಸಗಳು. ಮೈಸೂರು ಜಿಲ್ಲೆಯವರೇ ಆಗಿರುವ ಸಿಎಂ ಸಿದ್ದರಾಮಯ್ಯ ಹಿಂದುಳಿದಿರುವ ಎಚ್ಡಿ ಕೋಟೆ ತಾಲೂಕಿಗೆ ಏನಾದರೂ ಯೋಜನೆಗಳನ್ನ ಘೋಷಣೆ ಮಾಡ್ತಾರಾ ಅನ್ನೋ ಭರವಸೆ. ಪ್ರತಿ ಬಾರಿಯೂ ಸಿದ್ದರಾಮಯ್ಯ ಬಂದಾಗ ಈ ನಿರೀಕ್ಷೆಗಳು ಗರಿಗೆದರುತ್ತೆ. ಆದರೆ ಈ ನಿರೀಕ್ಷೆಗಳು ಕೆಲವೇ ನಿಮಿಷಗಳಲ್ಲಿ ಹುಸಿಯಾಗಿಯೇ ಹೋಗುತ್ತವೆ. ಆದರೆ ಈ ಬಾರಿ ಆಗದಿರಲಿ ಎಂಬುದೇ ನಮ್ಮೆಲ್ಲರ ಆಶಯ. ಅಷ್ಟಕ್ಕೂ ತಾಲೂಕಿನ ಜನರ ಬಹುದಿನಗಳ ಕನಸು ಏನು ಗೊತ್ತಾ? ಅದೇ ಬೃಂದಾವನ. 15 ವರ್ಷಗಳಿಂದ ನನಸಾಗದ ಬೃಂದಾವನ ನಿರ್ಮಾಣದ ಕನಸು ಅಂದಿನ ದಿನಕ್ಕಷ್ಟೇ ಸೀಮಿತವಾಗುತ್ತಿದೆ ಸಿದ್ದರಾಮಯ್ಯರ ಮಾತು. ವೀಕ್ಷಕರೇ, ಹೇಳಿ ಕೇಳಿ ಎಚ್ಡಿ ಕೋಟೆ ತಾಲೂಕು ಹಿಂದುಳಿದ ತಾಲೂಕು ಅಂತಾರೆ. ನಾವು ಕೂಡ ಅದನ್ನೇ ಹೇಳ್ತಾ ಬರ್ತಿದ್ದೀವಿ. ಆದರೆ ರೆಸಾರ್ಟ್ ನಿರ್ಮಾಣದಲ್ಲಿ ಮುಂದುವರೆದಿರುವ ತಾಲೂಕು ಹೇಗೆ ಹಿಂದುಳಿದ ತಾಲೂಕಾಗುತ್ತೆ ಎಂಬುದು ಎಲ್ಲರ ಯಕ್ಷ ಪ್ರಶ್ನೆ. ವನ ಜಲರಾಶಿ ಹೊಂದಿರುವ ಎಚ್ಡಿ ಕೋಟೆ ತಾಲೂಕಿಗೆ ಪ್ರವಾಸಿಗರ ದಂಡೆ ಹರಿದು ಬರುತ್ತೆ. ಅದರಲ್ಲೂ ವೀಕೆಂಡ್ ದಿನಗಳಲ್ಲಂತೂ ಚಿಕ್ಕಮಗಳೂರನ್ನ ನೆನಪಿಸುತ್ತೆ ಎಚ್ಡಿ ಕೋಟೆ. ಹೀಗೆ ಅರಣ್ಯ ಸಂಪತ್ತು, ಜಲ ಸಂಪತ್ತಿನಿಂದ ಸಮೃದ್ಧವಾಗಿರುವ ತಾಲೂಕಿನಲ್ಲಿ ಯಾಕೆ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಹೊತ್ತು ಕೊಡ್ತಿಲ್ಲ ಎಂಬುದು ಇಲ್ಲಿಯವರೆಗೂ ಸಿಗಲಾರದ ಉತ್ತರವಾಗಿದೆ. ಕಳೆದ 15 ವರ್ಷಗಳಿಂದಲೂ ಕಬಿನಿ ಜಲಾಶಯಕ್ಕೆ ಬಾಗಿನ ಅರ್ಪಿಸಲು ಬರುವ ಮುಖ್ಯಮಂತ್ರಿಗಳು, ಸಚಿವರು, ಶಾಸಕರು ಕೆಆರ್ಎಸ್ ಮಾದರಿಯ ಬೃಂದಾವನ ನಿರ್ಮಾಣದ ಭರವಸೆ ಮಾತುಗಳನ್ನ ಆಡ್ತಾರೆ. ಆದರೆ ಆ ಭರವಸೆಯ ಮಾತು ಅವತ್ತಿಗೆ ಮಾತ್ರ ಸೀಮಿತವಾಗಿರುತ್ತೆ. ಆದರೆ ಈ ಬಾರಿ ಹಾಗಾಗಬಾರದು. ಸಿಎಂ ಸಿದ್ದರಾಮಯ್ಯ ಈ ಬಗ್ಗೆ ಮಾತನಾಡಬೇಕು. ಅಲ್ಲೇ ಇಂತಿಷ್ಟು ಅನುದಾನ ಘೋಷಿಸಬೇಕು ಎಂಬುದು ತಾಲೂಕಿನ ಜನರ ಒತ್ತಾಯ. ಅಷ್ಟಕ್ಕೂ ಕಬಿನಿ ಬೃಂದಾವನದಿಂದ ಏನೆಲ್ಲ ಪ್ರಯೋಜನ ಅಂತೀರಾ? ಅದನ್ನೇ ಹೇಳ್ತೀವಿ, ಕೇಳಿ. ವೀಕ್ಷಕರೇ, ಪ್ರವಾಸಿಗರನ್ನ ಆಕರ್ಷಿಸಲು ಡ್ಯಾಂ ಹಿಂಭಾಗ 60 ಎಕರೆ ಕೂಡ ಭೂಮಿ ಇದೆ. ರಾಜ್ಯ ಬಜೆಟ್ನಲ್ಲಿ ಇದಕ್ಕಾಗಿ ಹಣ ಮೀಸಲಿಟ್ಟು ಬೃಂದಾವನ ನಿರ್ಮಿಸಿದ್ರೆ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಉತ್ತೇಜನ ಸಿಗಲಿದೆ. ಇದರಿಂದ ಉದ್ಯೋಗಕ್ಕೆ ಪಟ್ಟಣಕ್ಕೆ ಹೋಗುವ ಸಂಪ್ರದಾಯಕ್ಕೆ ಬ್ರೇಕ್ ಬೀಳಿದೆ. ಜೊತೆಗೆ ಇಲ್ಲಿ ವ್ಯಾಪಾರ ವಹಿವಾಟು ಹೆಚ್ಚಾಗಿ ಆರ್ಥಿಕತೆಗೆ ನೆರವಾಗಲಿದೆ. ಸ್ಥಳೀಯರಿಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಸ್ರಾರು ಉದ್ಯೋಗ ಸಿಗಲಿದೆ. ಎಚ್ಡಿ ಕೋಟೆ ತಾಲೂಕಿನಲ್ಲಿರುವ ಪ್ರೇಕ್ಷಣೀಯ ಸ್ಥಳಗಳಿಗೆ ಬರುವ ಪ್ರವಾಸಿಗರು ಕಬಿನಿಗೂ ಬರ್ತಾರೆ. ಆಗ ಕೆಆರ್ಎಸ್ ಬೃಂದಾವನದಂತೆ ಕಬಿನಿ ಬೃಂದಾವನ ಕೂಡ ಫೇಮಸ್ ಆಗಲಿದ್ದು ಎಚ್ಡಿ ಕೋಟೆ ಕೂಡ ಪ್ರೇಕ್ಷಣೀಯ ಸ್ಥಳವಾಗಲಿದೆ. ಜೊತೆಗೆ ಹಿಂದುಳಿದ ತಾಲೂಕು ಎಂಬ ಕಳಂಕಕ್ಕೆ ಸುಣ್ಣ ಬಳಿಯುವ ಕಾಲ ಸನ್ನಿಹಿತವಾಗಲಿದೆ. 2 ಬಾರಿ ಗೆದ್ದಿರುವ ಶಾಸಕ ಅನಿಲ್ ಚಿಕ್ಕಮಾದು ಅವರೇ ಈಗಲಾದ್ರೂ ಕಬಿನಿ ಬೃಂದಾವನ ನಿರ್ಮಾಣಕ್ಕೆ ಒತ್ತಡ ಹೇರಿ. ನಿಮ್ಮದೇ ಸರ್ಕಾರವಿದೆ, ನಿಮ್ಮ ಜಿಲ್ಲೆಯವರೇ ಮುಖ್ಯಮಂತ್ರಿಯಾಗಿದ್ದಾರೆ. ಕೇವಲ ಭಾಷಣಗಳಲ್ಲಷ್ಟೇ ಕಬಿನಿ ಬೃಂದಾವನದ ಬಗ್ಗೆ ಮಾತನಾಡಿ ಚಪ್ಪಾಳೆ ಕಿಟ್ಟಿಸಿಕೊಂಡ್ರೆ ಸಾಕಾಗಲ್ಲ. ಅದನ್ನು ಕಾರ್ಯರೂಪಕ್ಕೆ ತರುವ ಕೆಲಸ ಮಾಡಿ. ಸಿಎಂ ಸಿದ್ದರಾಮಯ್ಯ ಮೇಲೆ ಒತ್ತಡ ಹೇರಿ ನಿಮ್ಮ ಅವಧಿ ಮುಗಿಯೋದ್ರೊಳಗೆ ತಾಲೂಕಿಗೆ ಅಂಟಿರುವ ಹಿಂದುಳಿದ ಎಂಬ ಪದವನ್ನ ತೆಗೆದುಹಾಕಿ. ಎಚ್ಡಿ ಕೋಟೆಯಿಂದ ಶ್ರೀಕಂಠ ಈಶ್ವರ್, ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ.
ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ.